4-5 ದಿನ ಯಾಕಾಗುತ್ತೆ? ಕವಾಸಕಿ ಇದು ಬೇಗ ಹೋಗುತ್ತೆ ಅಣ್ಣ. ಕೇರಳಕ್ಕೆ ಒಂದಿನ ಆಗುತ್ತೆ ಅಷ್ಟೇ. ಮಾಮೂಲಿ ಬೈಕಲ್ಲಾದ್ರೆ 2-3 ದಿನ ಆಗುತ್ತೆ. ಮತ್ತೆ ನೀನು ಬಾ ಹೋಣ ಇರ್ಲಿ ಬಾ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಏನು ಓದ್ತಾ ಇದ್ದೀರಾ? 6ನೇ ಕ್ಲಾಸು. ಇಲ್ಲೇನಾ? ಇಲ್ಲ ಐತಾ? ಗಣಸಿ ಹೋಗ್ತೀಯಾ? ಸಮಲಿಂಗೇಶ್ವರ ಬಾ, ಬಿಟ್ಟು ಹೋಗ್ತೀನಿ ಅಲ್ಲಿಗೆ. ಹಾಂ ಏಯ್ ನೀನೇನು ಮೆಂಟಲ್ಲ? ಬಾಯ್. ಇಲ್ಲಿಂದ ಸೀದಾ ಹೊರಟಿದ್ದು ನಾನು ಮೈಸೂರಿಗೆ. ಮೈಸೂರು ರೋಡು ಆಲ್ಮೋಸ್ಟ್ ಸಿಂಗಲ್ ರೋಡ್ ಇರೋದ್ರಿಂದ ನಾನು ಹೋಗಿ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 10:30 ಆಗುತ್ತೆ. ನಾನು ಹೊರಟಿದ್ದೆ ತುಂಬ ಲೇಟಾಗೋಯ್ತು ನೋಡಿ. ಆಲ್ರೆಡಿ ಲೇಟ್ ಆಗಿದೆ, ನೈಟ್ ಆಗಿದೆ ಆಲ್ರೆಡಿ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ. ನನ್ನ ಪ್ಲ್ಯಾನ್ ಇರೋದು ಗುಂಡ್ಲುಪೇಟೆ ಹೋಗ್ಬೇಕಂತ. ಲೆಟ್ಸಿ ಎಲ್ಲಿ ಹೋಗ್ತೀನಿ. ನಾನಿವಾಗ ಮೈಸೂರಿನಲ್ಲಿದ್ದೀನಿ. ಮೈಸೂರು ಬಂದಮೇಲೆ ಆಬ್ವಿಯಸ್ಲಿ RRR ಬಿರಿಯಾನಿಗೆ ಹೋಗಲೇಬೇಕು. ತುಂಬ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು, ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ನೋಡೋಣ. ಮೈಸೂರು ಅರಮನೆ ನೋಡೋಕ್ಕೆ ಹೆಂಗಿದೆ ಗುರು, ಯಪ್ಪ ಸಖತ್ ಕ್ರೇಜಿ ಆಗಿದೆ ಮಾತ್ರ. ಬಸ್ ಇದೇನಾ RRR ಬಿರಿಯಾನಿ? RRR ಇದೆ ಅಲ್ಲ, ಬಿರಿಯಾನಿ ಅಂತಾರಲ್ಲ ಇದೇನಾ? ನಮಸ್ಕಾರ. ನಮಸ್ತೆ ಸರ್. ನೋಡೋಕ್ಕೆ ಸಖತ್ತಾಗಿದೆ, ಒಂದ್ಸಲ ತಿನ್ನೋಣ. ಅನ್ನ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಏನಿಲ್ಲ, ತಿನ್ಬೋದು, ಬಟ್ ಎಕ್ಸ್ಪೆನ್ಸಿವ್. ಮೆನು ನೋಡಿ, ಮೆನು ಒಂದು ಚಿಕ್ಕ ಬೌಲಲ್ಲಿ ಕೊಡೋ ಕರ್ಡ್ಗೂ ಕೂಡ 20 ರೂಪಾಯಿ ಚಾರ್ಜ್ ಮಾಡ್ತಾರಂತ ಇವರು. ಅರ್ಧ ಲೀಟ್ರ್ ಮೊಸರು ಬರುತ್ತೆ, ಇಷ್ಟಕ್ಕೆ 20 ರೂಪಾಯಿ. ಲೈಟಿಂಗ್ ನೋಡಿ, ಲೈಟಿಂಗ್ ಎಷ್ಟು ಚೆನ್ನಾಗಿದೆ. ನಮ್ಮೂರು ಮೈಸೂರು, ನಿಮ್ಮೂರು ಯಾವ ಊರು? ವಾವ್, ಸೂಪರ್. ಗುಂಡ್ಲುಪೇಟೆ ರೀಚ್ ಆಗಿದ್ದೀನಿ. ಗುಡ್ ನೈಟ್ ಎಲ್ರಿಗೂ.